ಸೊ ಈ ಒಂದು ವಿಡಿಯೋ ಬಂದು ಫುಲ್ ಅನ್ಬಾಕ್ಸಿಂಗ್ದೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸರಿ, ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಹೇಳಬೇಕಂದ್ರೆ ನನ್ನ ಹತ್ರ ಏನು ತುಂಬ ಐಟಮ್ಸ್ ತರಿಸಿಲ್ಲ. ಎಷ್ಟು ಮಿನಿಮಲಾಗಿ ಮೇಯ್ನ್ ಮನೆಗೆ ನೆಸೆಸಿಟಿ ಇದೆಯೋ ಅಷ್ಟನ್ನು ಮಾತ್ರ ಸ್ವಲ್ಪನೇ ಆರ್ಡ್ರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಪಾರ್ಸಲ್ ಬಂದ್ಬಿಟ್ಟು ಬಾಗಿಲಿಗೆ ಹಾಕ್ತೀವಲ್ಲ ಭತ್ತದ ತೋರಣ. ಸೊ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಭತ್ತದ ತೋರಣ ಹಾಕಬೇಕು ಅಂತ. ಸೊ ಭತ್ತದ ತೋರಣ ಬಂದಿತ್ತು. ಇದ್ರದ್ದು ಯಾವುದೇ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡಿರ್ತೀನಿ. ಸೊ ಇದನ್ನು ಹೇಗೆ ಅಂದರೆ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಡೈರೆಕ್ಟಾಗೆ ಹಾಕೋದು ಅಂತ. ಸೊ ವಿಕ್ಕಿ ಹೇಳ್ದೆ ಡೈರೆಕ್ಟಾಗಿ ಹಾಕಬಾರ್ದು ಭತ್ತದ ತೋರಣ, ಏನಕ್ಕೆ ಅಂದರೂ ಅದು ಕಟ್ಟಾಗಿಬಿಡುತ್ತೆ. ಸೊ ನೀರಲ್ಲಿ ಒಂದು ದಿನ ಫುಲ್ಲು, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಅರ್ಧ ದಿನ ಆದರೂ ನೆನೆಸಿಟ್ಬಿಟ್ಟು ಹಾಕಬೇಕು ಅಂತ. ಸೊ ಇದನ್ನು ನೀರಲ್ಲಿ ನೆನೆಸಿಟ್ವಿ ಒಂದಿನ ಫುಲ್ಲು. ನೆಕ್ಸ್ಟು ಬಂದ್ಬಿಟ್ಟು ಒಂದು ಕುಕ್ವೇರ್ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅಗರೋದು. ಸೊ ನೋಡ್ಬೋದು ನೀವು, ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಇತ್ತು, ಇಬ್ಬರೇ ಇರೋದಲ್ವ, ಅದಕ್ಕೆ ಒಂದು ದೊಡ್ಡದು ಅಕಸ್ಮಾತ್ ಯಾರು ಜಾಸ್ತಿ ಜನ ಬಂದರೆ ಇರಲಿ ಅಂದ್ಬಿಟ್ಟು ಒಂದು ದೊಡ್ಡದು ಕುಕ್ ಆ್ಯಂಡ್ ಸರ್ವ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಎಲ್ಲ ಚೆನ್ನಾಗಿದೆ. ಸೊ ಒಂದು ಪ್ರಾಬ್ಲಮ್ ಏನಂದರೆ ಅದು ಶೇಪಿಂಗ್ ನೀಟಾಗಿಲ್ಲ, ನೀಟಾಗಿ ಗ್ರೌಂಡ್ ಇಲ್ಲ ಪಾತ್ರೆ. ಅದು ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ಅನಿಸುತ್ತೆ. ಅದನ್ನೇ ಹೇಳ್ತಿದ್ದ, ಇದನ್ನು ರಿಟರ್ನ್ ಮಾಡ್ತೀಯಾ ಹಿಂಗೆ ಅಂತ. ನಾನು ಹೋಗ್ಲಿ ಇರಲಿ ಬಿಡು ಅಂತ ಹೇಳಿದೆ, ರಿಟರ್ನ್ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಇದು ಒಂದು ಚೂರು ಶೇಪ್ ಆ ಕಡೆ ಈ ಕಡೆ ಆಗಿದೆ, ನೀಟಾಗೆ ಫಿಟ್ ಆಗಲ್ಲ ಅದು ಲಿಡ್. ಸೊ ನನಗೂ ಅದನ್ನೇ ತೋರಿಸ್ತಿದ್ದ, ನೋಡು ಇದನ್ನೆಲ್ಲ ನೋಡ್ಕೊಂಡು ತೊಗೋಬೇಕು ಅಂತ. ಸೊ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ, ನೀಟಾಗಿ ಫಿಟ್ ಆಗೋಲ್ಲ ಕೆಳಗಡೆ ಪಾತ್ರೆ, ಒಂಚೂರು ರೌಂಡ್ ಇಲ್ಲದೆ ಇರೋ ಕಾರಣ. ಸೊ ನಾನು ತುಂಬ ಅಗರೋ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ, ಬಟ್ ಫಸ್ಟ್ ಪ್ರಾಡಕ್ಟ್ಸ್ ಈ ಥರ ಆಗಿದ್ದು ಇರಲಿ ಅಂತ ಇಟ್ಟಿದ್ದೀನಿ. ಬಟ್ ಇದು ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಹಾಗೆ ನೆಕ್ಸ್ಟ್ ಒನ್ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಾಕ್ಸ್ ಮಾಡ್ತಿದ್ದಾನೆ. ಹಾಗೆ ಇದಕ್ಕೆಲ್ಲ ಎಷ್ಟೆಷ್ಟು ಪ್ರೈಸ್ ಅಂತ ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಚಪ್ಪಲ್ ಸ್ಟ್ಯಾಂಡ್. ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ಇದು ಒಂದು 200 250 ಇಲ್ಲ 280 ರುಪೀಸ್ ಕೊಟ್ಟಿರ್ಬೋದು ನಾನು ಅಷ್ಟೇ ಚಪ್ಪಲ್ ಸ್ಟ್ಯಾಂಡಿಗೆ. ಪ್ಲಾಸ್ಟಿಕ್ದೆ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಸಿ ಅಂದರೆ ಮೇಂಟೆನೆನ್ಸ್ ಕೂಡ ತುಂಬ ಈಸಿ, ಬೇಡ ಅಂದಾಗ ಬಿಚ್ಚಿಡ್ಬೋದು ಆ ಥರ ಇತ್ತು. ಸೊ ಇದನ್ನು ಫುಲ್ಲು ನೀಟಾಗೆ ಅವನು ಜೋಡಿಸ್ತಾ ಇದ್ದ, ಅದನ್ನು ಮಧ್ಯ ವೀಡಿಯೋ ಮಾಡ್ಕೋತಾ ಇದ್ದೆ. ಅವನು ಇದನ್ನೆಲ್ಲ ಯಾಕಮ್ಮ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಿದ್ದ. ಸೊ ಅವನಿಗೆ ನಾನು ಯಾವಾಗಲೇ ಕ್ಯಾಮ್ರಾ ತಂದರೂ ಅದನ್ನು ವೀಡಿಯೋ ಮಾಡಬೇಡ, ಇದನ್ನು ವೀಡಿಯೋ ಮಾಡಬೇಡ, ಅವ್ರು ಹಂಗಂತಾರೆ ಇವ್ರು ಹಿಂಗೆ ನಾನು ಹೇಳ್ತಾ ಇದ್ದೆ. ಯಾರು ಏನಾರು ಅನ್ನಲಿ ಬಿಡು, ನಾವು ವೀಡಿಯೋ ಮಾಡೋದು ನಮ್ಮ ಲೈಫ್ ಸ್ಟೈಲ್ ತೋರ್ಸೋಕ್ಕೆ ಅಂತ ಹೇಳ್ತಿದ್ದೆ. ಸೊ ಫೈನಲಿ ನಿಧಾನಕ್ಕೆ ಅದನ್ನು ಹಾಗೆ ಜೋಡಿಸ್ತಾ ಇದ್ದ. ಇದು ಬಂದು 4 ಲೇಯರ್ ಇರುತ್ತೆ. ಸೊ 4 ಲೇಯರಲ್ಲಿ ಸ್ಲಿಪ್ಪರ್ಸ್ ಇಟ್ಕೋಬೋದು. ವಿಡ್ತ್ ಎಷ್ಟಿರುತ್ತೆ ಅಂದರೆ ಒಂದು ಲೇಯರಲ್ಲಿ 3 ಪೇರ್ ಈಸಿಯಾಗಿ ಇಟ್ಕೋಬೋದು, ಆ ಥರ ಇತ್ತು. ಸೊ ನಮಗೆ ಇಬ್ಬರೇ ಅಲ್ವಾ ಇರೋದು, ಸೊ ಅಷ್ಟೊಂದೇನು ಬೇಕಾಗಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಇದೇ ಇರಲಿ ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಗೆ ನಾನು ಒಂದು 12 ಪೇರ್ಸ್ ಏನೋ ಸ್ಲಿಪ್ಪರ್ಸ್ ಇಟ್ಟಿದ್ದೀನಿ. ಸೊ ಇಟ್ ಇಸ್ ಲೈಕ್ ಭಾರನೂ ತಡೀತಾ ಇದೆ, ಹಾಗೆ ನೋಡೋಕ್ಕೂ ನೀಟಾಗಿ ಕಾಣುತ್ತೆ ಅಂತ. ಸೊ ಇದಿರಲಿ ಅಂತ ಬೇಸಿಕ್ಕಾಗಿ ಇದನ್ನು ತರಿಸ್ದೆ. ಫೈನಲಿ ಈ ಥರ ಕಾಣ್ತಾ ಇತ್ತು. ಫಿಕ್ಸ್ ಮಾಡಿದ್ಮೇಲೆ ನೀವು ನೋಡ್ಬೋದು 4 ಲೇಯರ್ಸ್ ಬಂದಿದೆ ಆ್ಯಂಡ್ ಇಟ್ ಈಸ್ ಗುಡ್. ಆಮೇಲೆ ಹೋಗ್ತಾ ಹೋಗ್ತಾ ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇದಿರಲಿ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ವಿ. ಫೈನಲ್ ಲುಕ್ಕು ಇದು ಈ ಥರ ಕಾಣ್ತಾ ಇತ್ತು, ನೀಟಾಗೆಲ್ಲ ಅರೇಂಜ್ ಮಾಡಿಟ್ಮೇಲೆ. ಸೊ ಇದನ್ನು ನಾನು ನಮ್ಮ ಮನೆ ಸೈಡ್ ಬಾಲ್ಕನಿ ಸೈಡಲ್ಲಿ ಸ್ವಲ್ಪ, ಅಂದರೆ ಬಾಲ್ಕನಿ ಅಂದರೆ ಸ್ವಲ್ಪ ಹಿಂದೆ ಇಟ್ಟಿದ್ದೀನಿ. ಇದಾದಮೇಲೆ ನಾವು ಭತ್ತದ ತೋರಣನೂ ಹಾಕಿದ್ವಿ. ಹಾಕೋದು ವಿಡಿಯೋ ಆಗಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಒಂದಿನ ಫುಲ್ಲು ಸೋಕ್ ಮಾಡಿದ್ಮೇಲೆ ಹಾಕಿದ್ದು. ಅದಾದಮೇಲೆ ಇದು ಒಂದು ಕಿಚನ್ ಸ್ಟ್ಯಾಂಡ್. ಇದು ಅಂದರೆ ಗ್ರಾಸರಿ, ಅಂದರೆ ಚಿಕ್ಕ ಚಿಕ್ಕ ಬಾಟಲ್ಸ್ ಇಲ್ಲ ಕಾಫಿ ಕಪ್ಸ್ ಅದು ಇಟ್ಕೊಳ್ಳೋಕ್ಕೆ ತರಿಸಿದ್ದು. ಅದನ್ನು ಅನ್ಬಾಕ್ಸ್ ಮಾಡೋದು ವಿಡಿಯೋ ಕ್ಲಿಪ್ಪಿಂಗ್ ಡಿಲೀಟ್ ಆಗೋಗಿದೆ. ಅದು ಸಪ್ರೇಟ್ ಸೇಮ್ ಚಪ್ಪಲ್ ಸ್ಟ್ಯಾಂಡ್ ಥರನೇ ಬರುತ್ತೆ. ಅದನ್ನು ನೀಟಾಗಿ ಜೋಡಿಸಿದ ಮೇಲೆ, ಜೋಡಿಸಿರೋ ಕ್ಲಿಪ್ಪಿಂಗ್ ಎಲ್ಲ ಹೊಟ್ಟೋಯ್ತು, ಡಿಲೀಟ್ ಆಗೋಯ್ತು. ಸೊ ಇದನ್ನು ಇಟ್ಟೆ. ಸೊ ಈ ಥರ ಕಾಣ್ತಿತ್ತು. ಒಂದು ಸತಿ ನಾನು ನೀಟಾಗೆ ಎಲ್ಲ ಆರ್ಗನೈಸ್ ಮಾಡಿ, ಇನ್ನೂ ಏನೂ ಆರ್ಗನೈಸ್ ಮಾಡಿಲ್ಲ, ಮನೆ ಫುಲ್ಲು ಆರ್ಗನೈಸ್ ಮಾಡಿ ಕಿಚನ್ ಟೂರ್ ಹೋಮ್ ಟೂರ್ ಎಲ್ಲ ಮಾಡ್ತೀನಲ್ವ, ಆವಾಗ ನಿಮಗೆ ಗೊತ್ತಾಗತ್ತೆ. ಸೊ ಆ ಪ್ರಾಡಕ್ಟ್ ಕೂಡ ನಂಗೆ ಇಷ್ಟ ಆಯಿತು. ಅದು ಅರೌಂಡ್ 200 ಸಮಥಿಂಗಲ್ಲೇ ಇತ್ತು, ಬಟ್ ಸಿಕ್ಕಾಪಟ್ಟೆ ವರ್ತ್ ಅಂತ ಅನ್ನಿಸ್ತು.
ಅದಾದಮೇಲೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು, ಅಂದರೆ ಒಬ್ಬರು ಫ್ರೆಂಡು ಮದುವೆಗೆ ಬರೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಮನೆಗೆ ಬಂದ್ಬಿಟ್ಟು ಗಿಫ್ಟ್ ಕೊಟ್ಟು ಹೋದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ಬಂದಿದ್ದು. ಹಾಗೆ ಅವ್ರು ಹೇಳ್ತಾಯಿದ್ರು, ನಾನು ನಿಮಗೋಸ್ಕರ ಸ್ಯಾರಿ ಎಲ್ಲ ತೊಗೊಂಡಿದ್ದೆ, ಥರನ ಮರ್ತೋಯ್ತಂದರೆ ನಾನು ಅದೆಲ್ಲ ಪರವಾಗಿಲ್ಲ ಬೇಡ ಬಿಡಿ ಅಂತ ಹೇಳ್ತಿದ್ದೆ. ಸೊ ಫೈನಲಿ ಇದು ಈ ಥರ ಕಾಣ್ತಿದೆ. ಸೊ ಯಾರು ಏನೇ ಕೊಟ್ಟರು ಖುಷಿಯಿಂದ ಅದು ಒಂಥರ ವೈಬ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಕ್ಬಿಟ್ಟು ತೋರಿಸ್ತಾ ಇದ್ದೆ ಕುಕ್ಕುಗೆ. ಕುಕ್ಕು ಅಂತೂ ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನೋಡ್ತಾ ಇದ್ದ. ಅದು ಮೇಲ್ಗಡೆ ಲೈಟ್ಸ್ ಕೂಡ ಬರೋದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋ. ಸೊ ಫೈನಲಿ ಇದು ಇಷ್ಟು ಬಂದಿತ್ತು. ಹಾಗೆ ಇದು ಒಂದೇ ದಿನದ ವಿಡಿಯೋ ಅಲ್ಲ, ಎಷ್ಟೊಂದು ದಿನದ್ದು. ಬರೀ ಅನ್ಬಾಕ್ಸ್ ಮಾಡಿರೋದು ಮಾತ್ರ ತೊಗೊಂಡು ಒಟ್ಟಿಗೆ ಮರ್ಜ್ ಮಾಡಿ ಹಾಕಿದ್ದೀನಿ. ಸೊ ಈ ಥರ ಕಾಣ್ತಾ ಇತ್ತು ಮೇಲ್ಗಡೆ ನೀಟಾಗೆ. ಒಂಥರ ಚೆನ್ನಾಗಿತ್ತು ರಾತ್ರಿ ಹೊತ್ತು ಹಾಕೋಕ್ಕೆ. ಸೊ ನಾವು ಅನ್ಕೋತಾ ಇದ್ವಿ, ಸೊ ಇನ್ನು ಇದೆಲ್ಲ ಟಿ ವಿ ಯೂನಿಟ್ಟು ಮತ್ತು ಕಿಚನೆಲ್ಲ ನೀಟಾಗಿ ಸೆಟ್ ಮಾಡ್ತೀವಲ್ಲ ಅವಾಗ ತೋರಿಸ್ಬೇಕಂತ. ಆ್ಯಂಡ್ ರಾತ್ರಿ ದ ಮೋಸ್ಟ್ ವಾಂಟೆಡ್ ಸೋಫಾ ಕವರ್ ಬಂತು. ಇದಕ್ಕೋಸ್ಕರ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ ಸಿಕ್ಕಾಪಟ್ಟೆ. ಯಾಕಂದರೆ ಸೋಫಾ ಮೇಲೆ ಹಾಗೆ ಹತ್ತಿದ್ರೆ ಗಲೀಜಾಗೋಗುತ್ತೆ, ಅದನ್ನು ವಾಶ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಸೋಫಾ ಕವರ್ ಆರ್ಡ್ರ್ ಮಾಡ್ಕೊಂಡ್ವಿ. ಅದನ್ನು ನೋಡ್ತಾ ಇದ್ದ ಅವನು, ಎಷ್ಟಾಯಿತು ಏನು ಅಂತೆಲ್ಲ ಕೇಳ್ತಾ ಇದ್ದ ವಿಕಿ. ನಾನು ಎಷ್ಟಾದ್ರಾಗಲಿ ನೀನು ಹಾಕು ಅಂತ ಹೇಳ್ತಿದ್ದೆ. ಸೊ ಹಾಗೆ ನೋಡ್ತಾ ಇದ್ವಿ. 3:1 ಐ ಮೀನ್ 3:1 ಆರ್ಡರ್ ಮಾಡಿದ್ದು, ಅಂದರೆ 3 ಸೀಟರ್ದು ಫುಲ್ಲು ಒಂದು ಸೆಟ್ಟು, 1 ಸೀಟರ್ದು ಒಂದು ಸೆಟ್ಟು, 1 ಸೀಟರ್ದು ಒಂದು ಸೆಟ್ಟು. ಸೊ ಸೋಫಾ ಕವರೆಲ್ಲ ನೀಟಾಗಿ ಹಾಕಿ ಅರೇಂಜ್ ಮಾಡಿದ್ವಿ. ಅರೇಂಜ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇತ್ತು. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.